ಮತ್ತೆ ಸಂಪರ್ಕ ಮಾಡ್ತೀವಿ ಬಸವರಾಜ್. ನೋಡಿ, ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಿ.ಕೆ. ಸುರೇಶ್ ಅವರ ನಿವಾಸದ ಮುಂದೆ ಹೈ ಡ್ರಾಮವೇ ನಡೆದು ಹೋಗಿರುವಂಥದ್ದು ಸದಾಶಿವನಗರದಲ್ಲಿರುವಂತಹ ಸಂಸದ ಡಿ.ಕೆ. ಸುರೇಶ್ ಅವರ ನಿವಾಸದ ಮುಂಭಾಗದಲ್ಲಿ. ಯಾಕೆಂದ್ರೆ ಇವತ್ತು ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿದ್ರು. ಈ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ, ಅಲರ್ಟ್ ಆಗ್ತಾರೆ. ಪೊಲೀಸ್ ಇಲಾಖೆ ಅಲರ್ಟ್ ಆಗ್ತದಂತೆ ತಕ್ಷಣ ಅವರನ್ನ ಯಾರೆಲ್ಲ ಬರ್ತಾರೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಗಳು ಕೂಡ ಆಗುತ್ತೆ. ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಡಿ.ಕೆ. ಸುರೇಶ್ ಅವರ ಮನೆ ಮುಂದೆ ಹೈ ಡ್ರಾಮಾ ನಡೆದಿದೆ. ಮನೆ ಮುತ್ತಿಗೆಗೆ ಯತ್ನವನ್ನು ಏನು ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು, ಆ ಸಂದರ್ಭದಲ್ಲಿ ದೇಶ ವಿರೋಧಿ ಡಿ.ಕೆ. ಸುರೇಶ್ ಅಂತೇಳಿ ಘೋಷಣೆಯನ್ನು ಕೂಗಿದ್ದಾರೆ. ಪ್ರತಿಭಟನಾಕಾರರನ್ನ ಆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ನೋಡಿ, ಇಲ್ಲಿಯವರೆಗೂ ಸುಮಾರು 30ಕ್ಕಿಂತ ಹೆಚ್ಚು ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಮೂಲಕ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ ಸದಾಶಿವನಗರದಲ್ಲಿರುವಂತಹ ಸಂಸದ ಡಿ.ಕೆ. ಸುರೇಶ್ ಅವರ ನಿವಾಸದ ಮುಂದೆ. ಬೆಳಗ್ಗೆ 10:15 ಮುತ್ತಿಗೆಯನ್ನು ಹಾಕ್ತಾರೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಗೊತ್ತಾಗಿತ್ತು. ಅಲರ್ಟ್ ಆಗ್ತದಂತೆ ಪೊಲೀಸರು ಎಲ್ಲರನ್ನ ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ನೋಡಿ, ದೇಶ ವಿರೋಧಿ ಸಂಸದ ಡಿ.ಕೆ. ಸುರೇಶ್ಗೆ ಧಿಕ್ಕಾರ ಅಂತೇಳಿ ಅಲ್ಲಿ ಎಲ್ಲರೂ ಕೂಡ ಕೂಗ್ತಾರೆ ಬಿಜೆಪಿ ಕಾರ್ಯಕರ್ತರು. ಆ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೋಡಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿ ಇದನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಇದು ಯಾರು ಕೂಡ ಒಪ್ಪುವಂಥ ವಿಚಾರ ಅಲ್ಲವೇ ಅಲ್ಲ. ಭಾರತ ಅಂಥ ಒಂದು ಭಾರತ ರಾಷ್ಟ್ರ ಪ್ರತ್ಯೇಕ ಆಗ್ಬಿಡುತ್ತೆ ಅನ್ನುವ ಹೇಳಿಕೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಖಂಡನೀಯ. ಆದರೆ ಡಿ.ಕೆ. ಸುರೇಶ್ ಅವರ ಹೇಳಿಕೆ ಅದು ಬೇರೆ ರೀತಿಯಾಗಿರಬೇಕಾಗಿತ್ತು. ಅವರ ವ್ಯಕ್ತಪಡಿಸಿದಂಥ ರೀತಿ ಸರಿ ಇರಲಿಲ್ಲ. ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ನಾವು ನೋಡ್ಕೊಳ್ತೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ ನಮಗೆ ಸಿಗಬೇಕಾದಂತಹ ಅನುದಾನ ಸರಿಯಾಗಿ ಸಿಕ್ಕಿಲ್ಲ ಅಂತಂದ್ರೆ, ತೆರಿಗೆ ಹಣ ನಮಗೆ ವಾಪಸ್ ಬರಲಿಲ್ಲ ಅಂತಂದ್ರೆ, ಇದೇ ರೀತಿಯಾಗಿ ತಾರತಮ್ಯ ಮುಂದುವರೆದಿದ್ದೆ ಆದ್ರೆ ಪ್ರತ್ಯೇಕ ರಾಷ್ಟ್ರ ಆಗಬೇಕಾಗುತ್ತೆ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ, ಬಹಳ ಖಂಡನೀಯ. ಆ ವಿಚಾರ ಬಹಳ ಖಂಡನೀಯ. ನೋಡಿ, ಆ ವಿಚಾರ ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಒಂದು ಹೇಳಿಕೆ, ಆ ಹೇಳಿಕೆ ರಿಪಬ್ಲಿಕ್ ಕನ್ನಡದಲ್ಲಿ ಫಾಸ್ಟ್ ಬ್ರೇಕ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡದ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಾಗಿತ್ತು. ಪಿಯೂಷ್ ಗೋಯಲ್ ಅವರು ಕಲಾಪದಲ್ಲಿ, ಸಂಸತ್ ಕಲಾಪದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ರಾಜ್ಯಸಭೆಯಲ್ಲೂ ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಪಿಯೂಷ್ ಗೋಯಲ್ ಅವರು ಕಲಾಪದಲ್ಲಿ ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ರಾಜ್ಯಸಭೆಯಲ್ಲಿ ಡಿ.ಕೆ. ಸುರೇಶ್ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಹೇಳೋದಲ್ಲದೆ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಾರೆ. ನೋಡಿ, ಅಲ್ಲಿಂದ ಶುರುವಾಗುತ್ತೆ ಈ ಒಂದು ಗದ್ದಲ, ಈ ಒಂದು ಆಕ್ರೋಶಗಳು ಈಗಲೂ ಕೂಡ ಮುಂದುವರಿತಾ ಇದೆ. ಈಗ ಸದಾಶಿವನಗರದಲ್ಲಿರುವಂತಹ ಸಂಸದ ಡಿ.ಕೆ. ಸುರೇಶ್ ಅವರ ನಿವಾಸದ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಆಗಿದೆ. ಆ ಮೂಲಕ ದೊಡ್ಡ ಹೈಡ್ರಾಮವೇ ನಡೆದಿದೆ. ಈ ಹೋರಾಟ ಇಲ್ಲ ನಿಲ್ಲಲ್ಲ. ಇವತ್ತು ತಡೆದಿರ್ಬೋದು ಪೊಲೀಸರು ನಮ್ಮನ್ನ. ಯಾವುದೇ ಕಾರಣಕ್ಕೂ ಈ ತರ ಒಂದು ಕಾಂಗ್ರೆಸ್ ಇಂದ ಸತತವಾಗಿ ಇದ್ದ ಹೇಳಿಕೆಗಳನ್ನ ಬಿಜೆಪಿಯವರು ಇರ್ಬೋದು, ಯಾವುದೇ ಕಾರಣಕ್ಕೂ ಯುವ ಮೋರ್ಚಾದವರು ಇರ್ಬೋದು, ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ ಮಾಡಬೇಕು ಸರ್. ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ, ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ ಧಿಕ್ಕಾರ, 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 ಡಿ.ಕೆ. ಸುರೇಶ್ಗೆ ಧಿಕ್ಕಾರ, ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ, ದೇಶದ್ರೋಹಿ ಡಿ.ಕೆ. ಒಪ್ಪಲ್ಲ. ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ ಮಾಡಬೇಕು ಸರ್. ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ, ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ ಧಿಕ್ಕಾರ, 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 ಡಿ.ಕೆ. ಸುರೇಶ್ಗೆ ಧಿಕ್ಕಾರ, ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ, ದೇಶದ್ರೋಹಿ ಡಿ.ಕೆ. ಸರ್, ಈ ಹೋರಾಟ ಇಲ್ಲ ನಿಲ್ಲಲ್ಲ. ಇವತ್ತು ತಡೆದಿರ್ಬೋದು ಪೊಲೀಸರು ನಮ್ಮನ್ನ. ಯಾವುದೇ ಕಾರಣಕ್ಕೂ ಈ ತರ ಒಂದು ಕಾಂಗ್ರೆಸ್ ಇಂದ ಸತತವಾಗಿ ಇದ್ದ ಹೇಳಿಕೆಗಳನ್ನ ಬಿಜೆಪಿಯವರು ಇರ್ಬೋದು, ಯಾವುದೇ ಕಾರಣಕ್ಕೂ ಯುವ ಮೋರ್ಚಾದವರು ಇರ್ಬೋದು, ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ದೇಶದ್ರೋಹಿ ಡಿ.ಕೆ. ಸುರೇಶ್ಗೆ ಮಾಡಬೇಕು ಸರ್. ದೇಶದ್ರೋಹಿ ಡಿ.ಕೆ. ಸುರೇಶ್
ನೋಡಿ ಈಗ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀವಿ. ತಾಳ್ಮೆಯಿಂದ ಇರಿ. ನಿಮ್ಮ ನ್ಯೂಸ್ಗೋಸ್ಕರ ಜನನ ಮೇಲ್ ತಳ್ತೀರಲ್ಲ, ನಿಮ್ಮನ್ನ ತಳ್ಬಿಟ್ರೆ ಸುಮ್ಮನೆ ಇರ್ತೀರಾ ನೀವು? ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಈಗ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು. ನಿರಂತರವಾಗಿ ಹೋರಾಟ ಮಾಡ್ತೇವೆ, ಸಂಸದರು ವಜಾ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ, ವಕ್ ಸ್ವತಂತ್ರ ಇದೆ. ಸೊ ಯಾರನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನೂ ಕೊಡ್ತದೆ. ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ. ನಿವಾಸದ ಹತ್ರನೇ ಬಂದಿದೆ ಸರ್. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಒಂದು ಹೇಳಿಕೆ ಬಿಜೆಪಿಗೆ ಜಾಸ್ತಿ ಕಿಚ್ಚು ಹಚ್ಚಿಬಿಟ್ಟಿದೆ ಅಂತ. BJP-ಯವರು ನನ್ನ ಹೇಳಿಕೆನ ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನೇ ಕೇಳಬೇಕು, ನೀವು ತೋರಿಸ್ತಾ ಇರೋರು ಹೇಳಬೇಕು, ರಾಜ್ಯಸಭೆಯಲ್ಲಿ ಆಯಿತು, ತೋರಿಸ್ತಾ ಇರೋರು ಹೇಳಬೇಕು. ಮಾಧ್ಯಮದವರು ನನ್ನ ಹೇಳಿಕೆನ ಸ್ಪಷ್ಟವಾಗಿ ಏನು ತೋರಿಸ್ತಾ ಇದ್ದೀರಿ ಅದನ್ನು ನೀವು ಪುನರಾವರ್ತಿಯಾಗಿ ನೋಡಿ ಮಾತನಾಡಬೇಕು. ಮಾಧ್ಯಮದವ್ರ ತಪ್ಪೋ BJP-ಯವ್ರ ತಪ್ಪೋ ನನ್ನ ತಪ್ಪೋ ನನಗೆ ಗೊತ್ತಿಲ್ಲ. ಸರ್ ರಾಜ್ಯಸಭೆಯಲ್ಲಿ ಆಯಿತು, ಅದಾದ್ಮೇಲೆ ಬೇರೆ ಬೇರೆ ಹೇಳ್ದಲ್ಲ ಅಷ್ಟೇ ಆಯ್ತು. ನಡ್ರಿ ಮುಂದೆ ಬೇರೆ ಬೇರೆ ಜನ ನೋಡೋಣ ನಡ್ರಿ. ಅಲ್ಲ ಸರ್, ಲೋಕಸಭೆಯಲ್ಲಿ ಏನೋ ಎಲೆಕ್ಷನ್ ನಿರಂತರವಾದಂಥ ಹೋರಾಟಗಳಾಗ್ತವೆ ತಮ್ಮ ವಿರುದ್ಧ ಅನ್ನುವಂಥದ್ದು. ತಮ್ಮ ಅನ್ಯಾಯ ದೇವ್ರು ಒಳ್ಳೇದ್ ಮಾಡ್ಲಿ ಅನ್ನಲ್ಲಪ್ಪ. ಒಳ್ಳೆ ಚೆನ್ನಾಗಾಯ್ತಲ್ಲ. ಹೋರಾಟ ಪ್ರಜಾಪ್ರಭುತ್ವದ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಗೆರಾವ್ ಹಾಕ್ಬೋದು. ಏನು ಮಾಡಿ ತಪ್ಪೇನಿದೆ ಅದರಲ್ಲಿ? ರಾಜ್ಯದ ಪರವಾಗಿ ಎಲೆಕ್ಷನ್ ಅಜೆಂಡಾ ಮಾಡ್ತಾವ್ರ? ನನಗದು ಗೊತ್ತಿಲ್ಲ, ನೀವು ಹೇಳಬೇಕು. ನಾನು ಪ್ರಜಾಪ್ರಭುತ್ವದ ಅಂಗ 4ನೇ ಅಂಗ ಮಾಧ್ಯಮ ಅಂತ ತಿಳ್ಕೊಂಡಿದ್ದೀನಿ. ಅದು ನೀವು ಇಲ್ಲ ನಾವು ಒಂದು ಪರ ಅಂತ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳ್ದಲ್ಲಣ್ಣ, ಸತ್ಯ ಹೇಳ್ತೀನಿ. ಪ್ರಜಾಪ್ರಭುತ್ವದ ಮತ್ತೊಂದು ಅಂಗ ಮಾಧ್ಯಮ ಅಂತ ಅನ್ಕೊಂಡಿದ್ದೀನಿ. ಮಾಧ್ಯಮಗಳು ಕೂಡ ಒಂದ್ ಕಡೆ ಆಯ್ತದೆ ಅಂತಂದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ನನ್ನ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿದೆ. ನನ್ನ ಹೇಳಿಕೆಯನ್ನ ತಿರ್ಚುವಂತ ಕೆಲಸ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈಗ 7ನೇ ತಾರೀಕಿಗೆ ದೆಹಲಿ ಹೋರಾಟ ಈಗ ಅವರು ಬಿಜೆಪಿಯವರು ಇಲ್ಲಿ ರಾಜ್ಯದಲ್ಲಿ ಮಾಡ್ತಾರೆ ಸರ್ ಹೋರಾಟ. ನೀವು ಮುಖ್ಯಮಂತ್ರಿಗಳನ್ನ ಪಕ್ಷದ ಅಧ್ಯಕ್ಷರನ್ನ ಕೇಳಬೇಕು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ನಡ್ರಿ. ನೋಡಿ ಈಗ DK ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದನ್ನ ಗಮನಿಸಿದ್ವಿ. ನಾನು ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟೇ ಇಲ್ಲ ಅಂತೇಳಿ ಯೂಟರ್ನ್ ನೋಡಿದ್ರ ಸಂಸದರು BJP ಇದನ್ನ ತಿರ್ಚಿದ್ದಾರೆ ಅಂತ ಹೇಳಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ತನ್ನ ಹೇಳಿಕೆಯನ್ನ ತಿರ್ಚಿದ್ದಾರೆ ಅಂತ ಹೇಳಿ DK ಸುರೇಶ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. BJP ಪ್ರತಿಭಟನೆಗೆ ಮಾಡಲಿ ಸಂತೋಷ ಅಂತೇಳಿ ಕಿಡಿಕಾರಿದ್ದಾರೆ. ಎಲ್ಲರಿಗೂ ಹೋರಾಟ ಮಾಡುವ ಹಕ್ಕಿದೆ, BJP-ಯವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ, ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ DK ಸುರೇಶ್ ಅವರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ನಾನು ಎಲ್ಲಾದರೂ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದೀನಾ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ರು. ನಮ್ಮ ಹತ್ರ ಬೈಟ್ ಇದೆ, ಎಕ್ಸ್ಕ್ಲೂಸಿವ್ ಆಗಿ ನಾವು ಪ್ಲೇ ಮಾಡಿದ್ವಿ. ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಸ್ಟೋರಿನ ಪ್ಲೇ ಮಾಡಿದ್ವಿ. ಬೇಕಾದ್ರೆ ಅದನ್ನು ಮತ್ತೊಮ್ಮೆ ಕೇಳಿಸ್ತೀವಿ. ಜಾಗ ಬಿಟ್ರೆ ಅನುಕೂಲ ಆಗ್ತದೆ. ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ, ವಕ್ ಸ್ವತಂತ್ರ ಇದೆ. ಸೊ ಯಾರನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನೂ ಕೊಡ್ತದೆ. ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. BJP-ಯವರು ನನ್ನ ಹೇಳಿಕೆನ ತೀರಿಸ್ತಾ ಇದ್ದಾರೆ.
ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ, ವಕ್ ಸ್ವತಂತ್ರ ಇದೆ. ಸೊ ಯಾರನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನೂ ಕೊಡ್ತದೆ. ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. BJPಯವರು ನನ್ನ ಹೇಳಿಕೆನ ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ, ವಕ್ ಸ್ವತಂತ್ರ ಇದೆ. ಸೊ ಯಾರನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನೂ ಕೊಡ್ತದೆ. ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. BJPಯವರು ನನ್ನ ಹೇಳಿಕೆನ ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ, ವಕ್ ಸ್ವತಂತ್ರ ಇದೆ. ಸೊ ಯಾರನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನೂ ಕೊಡ್ತದೆ. ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ. ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಗ್ತಾ ಇರುವಂತದ್ದು DK ಸುರೇಶ್ ಹಾಗೆ DK ಶಿವಕುಮಾರ್ ಅವರ ಮನೆಯನ್ನ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಈ ಪ್ರತಿಭಟನೆ ಸ್ಥಳದಿಂದ ನನ್ನ ಕಲೀಗ್ ಶರತ್ ಹುಣಸೂರ್ ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಶರತ್ ಹುಣಸೂರ್. ಥ್ಯಾಂಕ್ ಯು ನಿಕೇಶ್. ಸಾಕಷ್ಟು ಸುದ್ದಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲಿಗೆ DK ಸುರೇಶ್ ಅವರ ಮನೆಗೆ ಮುತ್ತಿಗೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡಲಾಯಿತು. ಸದ್ಯ ನಾನೀಗ ಇದೇ ಜಾಗದಲ್ಲಿದ್ದೀನಿ, ಗಾಯತ್ರಿ ವಿಹಾರದಲ್ಲಿ. ಇಲ್ಲಿಂದ DK ಸುರೇಶ್ ಅವರ ಮನೆಗೆ ಮುತ್ತಿಗೆ ಹಾಕುವಂತಹ ಯತ್ನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ BJP ಕಾರ್ಯಕರ್ತರ ನಡುವೆ ಕೆಲವೊಂದಿಷ್ಟು ಮಾತುಕತೆಗಳಾಯಿತು. ಅದಾದ ಮೇಲೆ ಅವರನ್ನು ಬಸ್ಸಲ್ಲಿ ತುಂಬಿಕೊಂಡು ಅವರನ್ನು ವಶಕ್ಕೆ ಪಡೆಯಲಾಯಿತು. ಒಂದು ರೀತಿಯಾಗಿ ದೊಡ್ಡ ಹೈಡ್ರಾಮವೇ ಇಲ್ಲಿ ಸೃಷ್ಟಿಯಾಯಿತು ಗಾಯತ್ರಿ ವಿಹಾರದಲ್ಲಿ. ಮತ್ತೊಂದು ಕಡೆ DK ಸುರೇಶ್ ಅವರ ನಿವಾಸದ ಮುಂದೆಯೂ ಕೂಡ ಅಷ್ಟೇ ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಅವರನ್ನು ತಡೆಯುವಂಥ ಪ್ರಯತ್ನಗಳಾಯಿತು. ಪೊಲೀಸರು ಅವರನ್ನು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು. ಒಂದು ರೀತಿಯಾಗಿ ಸಂಸದ DK ಸುರೇಶ್ಗೆ ವಿಭಜನೆಯ ಬಿಸಿ ಈ ಮೂಲಕ ತಡ್ತಾ ಇದೆ ಅಂತ ಹೇಳ್ಬೋದು. DK ಸುರೇಶ್ ಮನೆ ಮುಂದೆ ಹೈಡ್ರಾಮವೇ ಸೃಷ್ಟಿಯಾಗ್ತಾ ಇದೆ. ಇದರ ಜೊತೆಗೆ ದೇಶ ವಿರೋಧಿ DK ಸುರೇಶ್ ಅನ್ನುವಂತಹ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ ಪ್ರತಿಭಟನಾಕಾರರಿಂದಾಗಿ. ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಂತೆ ಪೊಲೀಸರು ಅವರನ್ನೆಲ್ಲರನ್ನೂ ವಶಕ್ಕೆ ಪಡ್ಕೊಂಡಿದ್ದಾರೆ. BJP ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಸುಮಾರು 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ಕಡೆ ಗಾಯತ್ರಿ ವಿಹಾರ್, ಇಲ್ಲಿಂದಲೇ ಶುರು ಮಾಡೋದಕ್ಕೆ ಮುಂದಾಗಿದ್ದರು BJP ಕಾರ್ಯಕರ್ತರು. ಆದರೆ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಿರಲಿಲ್ಲ. ಆದರೆ ಪ್ರತಿಭಟನಾಕಾರರ ಜೊತೆಗೆ ಪೊಲೀಸರ ನಡುವೆ ಯಾವಾಗ ಮಾತಿನ ಚಕಮಕಿ ಉಂಟಾಯಿತು, ಅದಾದಮೇಲೆ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡ್ತಾರೆ. ಘೋಷಣೆಗಳನ್ನು ಯಾವಾಗ ಕೂಗೋದಕ್ಕೆ ಶುರು ಮಾಡ್ತಾರೆ BJP ಕಾರ್ಯಕರ್ತರು, ಆಗ ಪೊಲೀಸರು ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು BJP ಕಾರ್ಯಕರ್ತರಿಗೆ ಸಣ್ಣ ಪುಟ್ಟ ಏಟುಗಳಾಗುತ್ತೆ. ಪೊಲೀಸರಿಗೂ ಕೂಡ ಅಷ್ಟೇ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಅವರೆಲ್ಲರೂ ಕೂಡ ಬಸ್ಸಲ್ಲಿ ತುಂಬಿಕೊಂಡು ವಶಕ್ಕೆ ಪಡೆಯಲಾಗಿದೆ. ಅದರ ವಿಜುವಲ್ಸನ್ನು ನಾನು ನಿಮಗೆ ತೋರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ತರ ಒಂದು ಕಾಂಗ್ರೆಸ್ ಸರ್ ಈ ಹೋರಾಟ ಇಲ್ಲ ನಿಲ್ಲಲ್ಲ. ಇವತ್ತು ತಡೆದಿರ್ಬೋದು ಪೊಲೀಸರು ನಮ್ಮನ್ನ. ಯಾವುದೇ ಕಾರಣಕ್ಕೂ ಈ ತರ ಒಂದು ಕಾಂಗ್ರೆಸ್ ಇಂದ ಸತತವಾಗಿ ಇದ್ದ ಹೇಳಿಕೆಗಳನ್ನ BJPಯವರು ಇರ್ಬೋದು, ಯಾವುದೇ ಕಾರಣಕ್ಕೂ ಯುವ ಮೋರ್ಚಾದವರು ಇರ್ಬೋದು, ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ದೇಶದ್ರೋಹಿ DK ಸುರೇಶ್ಗೆ ಮಾಡಬೇಕು ಸರ್. ದೇಶದ್ರೋಹಿ DK ಸುರೇಶ್ಗೆ ದೇಶದ್ರೋಹಿ DK ಸುರೇಶ್ಗೆ DK ಸುರೇಶ್ಗೆ ಧಿಕ್ಕಾರ. ದೇಶದ್ರೋಹಿ DK ಸುರೇಶ್ಗೆ
ಒಪ್ಪಲ್ಲ. ದೇಶದ್ರೋಹಿ ಡಿಕೆ ಸುರೇಶ್ಗೆ ಮಾಡಬೇಕು ಸರ್. ದೇಶದ್ರೋಹಿ ಡಿಕೆ ಸುರೇಶ್ಗೆ ದೇಶದ್ರೋಹಿ ಡಿಕೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಬಿಜೆಪಿ ಕಾರ್ಯಕರ್ತರು ಡಿಕೆ ಸುರೇಶ್ ಅವರ ಮನೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತು. ಸದ್ಯ ನಾನಿವಾಗ ಗಾಯತ್ರಿ ವಿಹಾರ್ ಮುಂದೆ ಇದ್ದೀನಿ, ಇಲ್ಲೂ ಕೂಡ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸಗಳಾಯ್ತು. ಸದ್ಯ ನೀವು ಡಿಕೆ ಸುರೇಶ್ ಅವರು ಕೂಡ ಅಲ್ಲೇ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಯಾವ ರೀತಿ ಇತ್ತು, ಡೀಟೇಲ್ಸ್ ಕೊಡೋದಾದ್ರೆ? ಹಾಂ ಶರತ್, ಖಂಡಿತವಾಗೂ ಅಲ್ಲಿಂದ ಗಾಯತ್ರಿ ವ್ಯವಹಾರದಿಂದ ಏಕಾಏಕಿ ಬಿಜೆಪಿ ಕಾರ್ಯಕರ್ತರು ನುಗ್ಗಿ ಬರುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹಲವಾರು ರಸ್ತೆಗಳು ಕೂಡುವುದರಿಂದ ಒಂದೊಂದು ರಸ್ತೆಯಲ್ಲಿ ಒಂದಷ್ಟು ಕಾರ್ಯಕರ್ತರು ಬರುವಂಥ ಕೆಲಸವನ್ನು ಮಾಡಿದ್ರು. ಪೊಲೀಸ್ ಮೊದಲೇ ಅಲರ್ಟ್ ಆಗಿದ್ರು ಕೂಡ ಒಬ್ಬೊಬ್ಬರೇ ಕಾರ್ಯಕರ್ತರು ಮನೆಗೆ ನುಗ್ಗುವಂಥ ಪ್ರಯತ್ನವನ್ನು ಮಾಡಿದ್ರು. ಆಗ ಅವರನ್ನು ತಡೆಯುವಂಥ ಕೆಲಸದಲ್ಲಿ ಪೊಲೀಸರು ನಿರತರಾದರು ಮತ್ತು ಅವ್ರನ್ನ ಯಾರು ಕೂಡ ಮನೆ ಹತ್ತಿರಕ್ಕೆ ನುಗ್ಗದಂತೆ ಪೊಲೀಸರು ತಡೆಯುವಲ್ಲಿ ಯಶಸ್ವಿ ಕೂಡ ಆದರು ಮತ್ತು ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಹೋಗುವಂಥ ಮಾಡಿದರು. ಏಕಾಏಕಿ 50ಕ್ಕೂ ಹೆಚ್ಚು ಕಾರ್ಯಕರ್ತರು ನುಗ್ಗಿದ ಪರಿಣಾಮವಾಗಿ ಒಂದಷ್ಟು ಗೊಂದಲದ ವಾತಾವರಣ ಸದಾಶಿವನಗರದಲ್ಲಿ ರಸ್ತೆಗಳಲ್ಲಿ ಆಯಿತು ಮತ್ತು ಟ್ರಾಫಿಕ್ ಕೂಡ ಇದ್ದ ಕಾರಣಕ್ಕಾಗಿ ಸಾಕಷ್ಟು ಟ್ರಾಫಿಕ್ಕಿಗೂ ಕೂಡ ಅಡಚಣೆ ಆಯಿತು. ಜನರು ಕೂಡ ಒಂದಷ್ಟು ಗೊಂದಲಕ್ಕೆ ಈಡಾದರೆ ಏನಾಯಿತು ಏಕಾಏಕಿ ಅನ್ನುವಂಥದ್ದು. ಆ ಬಳಿಕ ಪೊಲೀಸರು ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಬಳಿಕ ಈಗಲೂ ಕೂಡ ಇಲ್ಲಿ ಬಂದೋಬಸ್ತನ್ನು ಯಥಾ ಪ್ರಕಾರ ಮುಂದುವರೆದಿದೆ. ನೀವು ನೇರವಾದಂಥ ದೃಶ್ಯಾವಳಿಗಳಲ್ಲಿ ನೋಡಬಹುದು. ಬ್ಯಾರಿಕೇಡ್ಗಳು ಕೂಡ ಹಾಗೆ ಇದ್ದಾವೆ. ಆ ಬ್ಯಾರಿಕೇಡ್ಗಳಲ್ಲಿ ಹಾಕಿ ಮತ್ತೆ ಪೊಲೀಸರು ಕೂಡ ಈ ಮನೆ ಹತ್ರ ಬಂದೋಬಸ್ತನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ನುಗ್ಗಬಾರದು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥದ್ದು ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ರು. ಇದು ಇಲ್ಲಿಗೆ ನಿಲ್ಲಲ್ಲ, ಹೋರಾಟ ನಿರಂತರವಾಗಿರುತ್ತೆ. ಅವರು ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಹೋರಾಟವನ್ನು ಮಾಡ್ತೇವೆ, ಅವರು ವಜಾ ಮಾಡಬೇಕು ಅವರ ವಿರುದ್ಧ ಡಿ ಕೆ ಸುರೇಶ್ ಅವರನ್ನು ಅನ್ನುವಂಥದ್ದು ಒಂದಷ್ಟು ಹೇಳಿಕೆಗಳನ್ನು ಕೊಡುವ ಮೂಲಕ ಡಿ ಕೆ ಸುರೇಶ್ ಅವರ ವಿರುದ್ಧ ಮತ್ತು ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಡಿ ಕೆ ಸುರೇಶ್ ಅವರ ಮನೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮನೆ ಹತ್ರ ಶಾಂತವಾದಂಥ ವಾತಾವರಣವಿದೆ ಮತ್ತು ಬಿಜೆಪಿ ಕಾರ್ಯಕರ್ತರ ಒಂದಷ್ಟು ಪ್ರತಿಭಟನೆಗೆ ತೀಕ್ಷ್ಣವಾದಂಥ ತಿರುಗೇಟನ್ನು ಡಿ ಕೆ ಸುರೇಶ್ ಅವರು ಕೊಟ್ಟಿದ್ದಾರೆ. ಅವರು ಎಷ್ಟು ಹೋರಾಟ ಮಾಡ್ತಾರೆ ಮಾಡಲಿ, ನಾನು ಸತ್ಯವಾದಂಥ ಮಾತನ್ನು ಹೇಳಿದ್ದೇನೆ, ಬೇಕಾದರೆ ನೀವೇ ಪರಾಮರ್ಶೆ ಮಾಡಿ ನೋಡಿ, ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದೇನೆ, ನನ್ನ ಹೇಳಿಕೆಯನ್ನು ತಿರುಚುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಈ ಪ್ರತಿಭಟನೆ ಎಷ್ಟು ಬೇಕಾದರೂ ಮಾಡಲಿ, ನನ್ನ ಸಂತೋಷ. ಆದರೆ ಆಗಿರ್ತಕ್ಕಂಥ ಅನುದಾನದ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡಲಿ ಅನ್ನುವಂಥ ಹೇಳಿಕೆಯನ್ನು ಡಿ ಕೆ ಸುರೇಶ್ ಅವರು ಸ್ಪಷ್ಟನೆ ನೀಡುವ ಮೂಲಕ ಬಿಜೆಪಿಗೆ ಒಂದು ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.